2020-21ನೇ ಸಾಲಿನಿಂದ 5 ವರ್ಷಗಳ ಅವಧಿಯವರೆಗೆ ಸದಸ್ಯರಾಗಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರುಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ದಿನ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ಹಾಜರಿದ್ದಾರೆ. ಏನು ಅವರು ಈ 5 ವರ್ಷಗಳ ಅವಧಿಯಲ್ಲಿ ಅಮೋಘವಾದ ಸರ್ಕಾರದ ಎಲ್ಲಾ ಯೋಜನೆಗಳನ್ನು ಕೂಡ ಗ್ರಾಮದ ಕಟ್ಟ ಕಡೆಯ ಪ್ರಜೆಗಳಿಗೂ ಕೂಡ ತಲುಪಿಸೋ ನಿಟ್ಟಿನಲ್ಲಿ ಸಾಕಷ್ಟು ಸೇವೆಗಳನ್ನ ಮಾಡಿದ್ದಾರೆ. ಸೊ ನಾವು ಗ್ರಾಮಗಳಲ್ಲಿ ವೀಕ್ಷಣೆ ಮಾಡೋದಾದ್ರೆ ಒಂದು ಬೀದಿ ದೀಪ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಸ್ವಚ್ಛತೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಅಥವಾ ಗ್ರಾಮಗಳಲ್ಲಿ ಹುಟ್ಟತಕ್ಕಂಥ ವ್ಯಾಜ್ಯಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಪ್ರಾಮಾಣಿಕ ಪ್ರಯತ್ನದಿಂದ ಅವುಗಳನ್ನ ಬಗೆಹರಿಸುವಲ್ಲಿ ನಮ್ಮೆಲ್ಲ ಶಾಸಕರು ಕೂಡ ಅವಿರತವಾಗಿ ಪ್ರಯತ್ನ ಮಾಡಿ ಎಲ್ಲರೂ ಕೂಡ ಶ್ರಮ ವಹಿಸಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಎಲ್ಲ ಸದಸ್ಯರಿಗೂ ಕೂಡ ಈ ದಿನ ಏನು ನಾವು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈ 5 ವರ್ಷಗಳ ಅತ್ಯುತ್ತಮ ಸೇವೆಯನ್ನ ಸಲ್ಲಿಸಿರೋ ಸಲುವಾಗಿ ಅವರಿಗೆ ನಾವು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಈ ದಿನ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳಿಗೂ ಕೂಡ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ನೀಡಿದಿರಿ. ಅವರ ಸೇವೆ ಹೀಗೆಯೇ ಇನ್ನೂ ಮುಂದುವರಿಲಿ ಇದೇ ರೀತಿಯಾಗಿ, ಹಾಗೂ ಇನ್ನೂ ಒಂದು ಉನ್ನತ ಮಟ್ಟದ ಸರ್ಕಾರದ ಚುನಾಯಿತ ಪ್ರತಿನಿಧಿಗಳಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನಾನೊಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. 2025-26ನೇ ಸಾಲಿನವರೆಗೂ ಈ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾಗಿ ಬಂದಂಥ 23 ಜನನು ನಮ್ಮ ಕುಂಬಳಗಿ ಗ್ರಾಮ ಪಂಚಾಯತಿಯಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳು ಕಡಿಮೆ ಏನಲ್ಲ, ಅಷ್ಟು ಅವರ ಒಂದು ಲೆವೆಲ್ಗೆ ಮಿತಿ ಮೀರಿ ಅಂತ ಕೆಲಸಗಳನ್ನ ಮಾಡಿದ್ದಾರೆ. ಕಾರಣ ಏನಪ್ಪ ಅಂದರೆ ನಮ್ಮ ಪಂಚಾಯತಿಯಲ್ಲಿ ಸೋರ್ಸ್ ಇಲ್ಲ, ಅಂದರೆ ರೆವಿನ್ಯೂ ಇಲ್ಲ. ಕಂದಾಯ ವಸೂಲಿ ತುಂಬ ಭಾರಿ ಕಡಿಮೆ ಇರೋದು, ಒಂದು 45 ಲಕ್ಷ ಇರ್ಬೋದು ವರ್ಷಕ್ಕೆ. ಅದರಲ್ಲಿ ಯಾವ ಕೆಲಸನೂ ನಾವು ಮಾಡೋಕ್ಕಾಗಲ್ಲ. ಆದರೆ ಸರ್ಕಾರದಿಂದ ಬರೋ ಅನುದಾನನೂ ನಮಗೆ 15 ಫೈನಾನ್ಸು ಅದನ್ನು ನಮಗೆ ಸಾಕಾಗಲ್ಲ. ಆದಷ್ಟು ಸದಸ್ಯರೆಲ್ಲರೂ ಕೈಯಿಂದ ಹಾಕ್ಕೊಂಡು ಕೆಲಸಗಳನ್ನ ಮಾಡಿ ಅಭಿವೃದ್ಧಿನ ಮಾಡಿದ್ದಾರೆ. ಅದನ್ನು ನಾವು ಜ್ಞಾಪಿಸ್ಕೋಬೇಕು. ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಸೇರ್ತಕ್ಕಂಥ ಎಲ್ಲ ಗ್ರಾಮಗಳ ಒಂದು ಊರಿನ ಜನರು ಅದನ್ನು ಅರ್ಥಕೋಬೇಕು ದಯಮಾಡಿ. ಯಾಕೆಂದರೆ ಈಗ ನಮಗೆ ಬೀದಿ ದೀಪ ಇರ್ಬೋದು, ಚರಂಡಿ ಇರ್ಬೋದು, ಈಗ ನಾನು 2024ರಲ್ಲಿ ಚರಂಡಿ ಕ್ಲೀನ್ ಮಾಡಿದ್ದು ಹಣನೇ ನನಗೆ ಇನ್ನೂ ಬಂದಿಲ್ಲ. ಈ ಥರ ಎಷ್ಟೋ ಜನ ಪಾಪ ನಮ್ಮ ಸದಸ್ಯರು ಕೈಯಿಂದ ಹಾಕ್ಕೊಂಡು ಕೆಲಸನ ಮಾಡಿದ್ದಾರೆ. ನಮ್ಮ ಹರೀಶು ಫಸ್ಟ್ ಸ್ಟಾರ್ಟಿಂಗಲ್ಲಿ ಗೆದ್ದ ಒಂದು ಹುಮ್ಮಸ್ಗೋಸ್ಕರ ಅವನೊಂದು 4.5 ಲಕ್ಷನ ಕೆಲಸ ಮಾಡಿ ಸರ್ಕಾರದಿಂದ ಬರದೆ ಲಾಸ್ಟಿಗೆ ನಮ್ಮ ಪಂಚಾಯತಿನಲ್ಲಿ ಹಂತವಾಗಿ 4.5 ಲಕ್ಷನ ಅವನಿಗೆ ತುಂಬಿಕೊಡ್ಬೇಕಾಯಿತು. ಈ ಥರ ಸದಸ್ಯರೆಲ್ಲರೂ ಅವ್ರ ಕೈಯಿಂದ ಹಾಕಿ ಕೆಲಸ ಮಾಡಿ ಶ್ರಮ ಪಟ್ಟಿದ್ದಾರೆ. ಇವತ್ತು ಎಷ್ಟೋ ಜನ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಸುಮಾರು ಜನ ಫೋಸ್ಗಳು ಕೊಡೋದಕ್ಕೂ ಬರ್ತಾರೆ, ನನಗಿಂತ ಇನ್ಯಾರು ಇಲ್ಲ, ನಾನೇ ಮಾಡ್ತೀನಿ ಅಂತ. ಅಲ್ಲಿ ಕೆಲಸ ಮಾತ್ರ ಏನಿಲ್ಲ, ಬರೀ 0 ಮಾತ್ರ ಇರ್ತದೆ. ದಯವಿಟ್ಟು ಅದು ಮಾಡಬಾರ್ದು. ಯಾಕಂದರೆ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಬೇಕಾದ್ರೆ ನಾವೊಂದು ಚುನಾವಣೆಗೆ ಹೋಗಿ ಅಲ್ಲಿ ಎಲ್ಲರನ್ನೂ ಕೈ ಮುಗಿದು ಓಟ್ ಕೇಳಬೇಕಾದ್ರೆ ನಾವೇನು ಕೇಳ್ತೀವಿ ಅಂದರೆ, ನಿಮ್ಗೇನು ಬೇಕು ಕೆಲಸ ನಾವು ಮಾಡ್ಕೊಡ್ತೀವಿ. ಒಂದು NOC ಇರ್ಬೋದು, ಒಂದು ಖಾತೆ ಇರ್ಬೋದು, ಒಂದು ಚರಂಡಿ ಇರ್ಬೋದು, ಒಂದು ಬೀದಿ ದೀಪ ಇರ್ಬೋದು, ನಿಮ್ಮ ಕಷ್ಟ ಸುಖದಲ್ಲಿರ್ಬೋದು, ಎಲ್ಲ ನಾವು ಭಾಗಿಯಾಗ್ತೀವಿ ಅಂತ ಒಂದು ಮಾತನ್ನು ಕೊಟ್ಟಿರ್ತೀವಿ. ಅದನ್ನು ನಾವು ನಡೆಸ್ಕೊಟ್ರೆ ನಮಗೆ ಜನನ ನಮ್ಮ ಕೈ ಬಿಡಲ್ಲ, ಆ ದೇವರು ನಮ್ಮ ಕೈ ಬಿಡಲ್ಲ. ಸುಮಾರು ಜನ ಉದ್ದೇಶಪೂರ್ವಕವಾಗಿ ಹೇಳ್ತಾರೆ, ವೆಂಕಟೇಶ ಒಂದು ಮನೆ ಕಟ್ಬಿಟ್ಟ ಪಂಚಾಯತಿಯಲ್ಲಿ ಎಷ್ಟೋ ದೋಚ್ಕೋಗ್ಬಿಟ್ಟ ಅಂತ. ಅವರು ಇವತ್ತು ಮಾಹಿತಿ ಹಕ್ಕಲ್ಲಿ ಹಾಕಿ ತೊಗೋಬೋದು, ಯಾವುದಕ್ಕೆ ಎಷ್ಟು ಬಿಲ್ ಆಗಿದೆ, ಏನಾಗಿದೆ, ಇದನ್ನೆಲ್ಲ ತೊಗೊಂಡು ಪರಿಶೀಲನೆ ಮಾಡ್ಬೋದು. ಅದಕ್ಕೆ ಎಲ್ಲರಿಗೂ ಅವಕಾಶನೂ ಇದೆ. ದಯವಿಟ್ಟು ಏನು ಈ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಈ ಬರ್ತಕ್ಕಂಥ ನೋವು ಅವರಿಗೆ ಗೊತ್ತಾಗುತ್ತೆ. ನೋಡಿದವ್ರಿಗೆ ಅನ್ಸುತ್ತೆ ಇನ್ನು ಮೆಂಬರ್ ಆಗಿ ಇಷ್ಟು ದೊಡ್ಡವನಾಗ್ಬಿಟ್ಟ ಅಂತ. ನಿಜ, ಅದು ನಿಮ್ಮ ಆಶೀರ್ವಾದ ಅಷ್ಟೇ. ಆದರೆ ಪಂಚಾಯತಿಯಲ್ಲಿ ದುಡ್ಡು ಮಾಡೋದು ತುಂಬ ಕಷ್ಟ ಈಗ. ಯಾಕಂದರೆ ಈಗ ಏನು ಪಂಚಾಯತಿಯಲ್ಲಿ ಒಂದು ಕೆಲಸ ಮಾಡಬೇಕಂದ್ರೆ ಫಸ್ಟ್ ಏನು ಇರಲಿಲ್ಲ, ಇದು ಮ್ಯಾನ್ಯಲ್ ಹಂಗೆ ಚೆಕ್ ಕೊಡ್ತಾ ಇದ್ರು. ಇವಾಗ ಆ ಥರ ಇಲ್ಲ, GPS ಮಾಡ್ತಾರೆ. GPS ಮಾಡಿ ಯಥಾಸ್ಥಿತಿ ಫೋಟೋ ತೆಗೆದು, ಕೆಲಸ ಮಾಡುವಾಗ ಫೋಟೋ ತೆಗೆದು, ಮತ್ತೆ ಆ ಕೆಲಸ ಮುಗಿದ ನಂತರ ಫೈನಲ್ ಒಂದು ಫೋಟೋನ ತೆಗೆದು ಮಾಡಿದಾಗ ಮಾತ್ರ ನಮಗೆ ಬಿಲ್ ಆಗೋದು. ಅದನ್ನ ಇವಾಗ ಎಲ್ಲರೂ ಮನ್ಕೊಳ್ಬೇಕು. ದಯವಿಟ್ಟು ಎಲ್ಲ ಪಂಚಾಯತಿ ಗ್ರಾಮ ಪಂಚಾಯತಿ ಮೆಂಬರ್ಗಳ ಮೇಲೆ ಉದ್ದೇಶಪೂರ್ವಕವಾಗಿ ಅವನು ಅದರಲ್ಲಿ ಇಷ್ಟು ಬಿಲ್ ಮಾಡಿಬಿಟ್ಟಿದ್ದಾನೆ, ಇಲ್ಲಿ ಬಿಲ್ ಮಾಡಿದಂತೆ ಗೋಡೆ ಮರೆಯಲ್ಲಿ ಮಾತಾಡುವ ಬದಲಾಗಿ ಒಂದು ಮೂಗರ್ಜಿನ ಕೊಟ್ಟು ಪಂಚಾಯತಿಯಲ್ಲಿ ನೀವು ತಗೋಬೋದು. ಅದು ಒಂದು ಆಧಾರ ಸಿಗುತ್ತೆ ನಿಮಗೆ. ಅದನ್ನು ಯಾರು ದಯವಿಟ್ಟು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ಸಾರ್ವಜನಿಕರು ಅಲ್ಲಿ ಇಲ್ಲಿ ಮಾತಾಡ್ಕೊಳ್ದೆ ಇನ್ನು ಮುಂದೆ ಬರುವಂಥ ಯಾರೇ ಗ್ರಾಮ ಪಂಚಾಯತಿ ಸದಸ್ಯರಾಗ್ಬೋದು ಅವರಿಗೆ ಗೊತ್ತಿರುತ್ತೆ. ಇದನ್ನೆಲ್ಲನೂ ನಮ್ಮ 23 ಜನ ಸಹಿಸಿಕೊಂಡು 5 ವರ್ಷ ಶ್ರಮಪಟ್ಟು ಕೆಲಸ ಮಾಡಿದರೆ ಅವರೆಲ್ಲರಿಗೂ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ, ನಮ್ಮ ಅಧ್ಯಕ್ಷರ ಪರವಾಗಿ, ನಮ್ಮ PDO ಪರವಾಗಿ ಮತ್ತು ನಮ್ಮ ಸಿಬ್ಬಂದಿಯ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳು ನೀಡ್ತಾ 2 ಮಾತನ್ನು ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನಾನು 5 ವರ್ಷ ಪಂಚಾಯತಿಯಲ್ಲಿ ಸದಸ್ಯರ ಕೆಲಸ ಮಾಡಿದ್ದೀನಿ. 2 ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಪಂಚಾಯತಿಯಲ್ಲಿ 23 ಮೆಂಬರ್ ಸಹ ನನಗೆ ಪ್ರೋತ್ಸಾಹ ನೀಡಿದ್ದಾರೆ. ಆಮೇಲೆ ಊರಿನ ಜನ ಸಹ ನನಗೆ ಪ್ರೋತ್ಸಾಹ ಕೊಟ್ಟು ನನ್ನ ಗೆಲ್ಸಿ ನನ್ನ ಪಂಚಾಯತಿಯಲ್ಲಿ ಕೆಲಸ ಮಾಡಂಗೆ ಮಾಡಿದ್ದೆ. ಎಲ್ಲರಿಗೂ ಧನ್ಯವಾದಗಳು.